ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮುಖ್ಯವಾದಂತಹ ಅರ್ಥಶಾಸ್ತ್ರ ವಿಷಯದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು 1 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ 6 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಇವೇ ಕ್ವಶನ್ಸ್ಗಳು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರೋದು. ಬನ್ನಿ ಹಾಗಾದರೆ ಶುರು ಮಾಡೋಣ. ಬನ್ನಿ, ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬನ್ನಿ. ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು. ಕೊನೆಗೆ ನಿಮಗೆ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಒಂದು ಆರ್ಥಿಕತೆ ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು, ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರ ವಿಷಯ ವಸ್ತುವನ್ನು ಈ ಎರಡು ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡುತ್ತೇವೆ. ಇಲ್ಲಿ ಉತ್ತರಗಳನ್ನು ಆಲ್ರೆಡಿ ಕೊಟ್ಬಿಟ್ಟಿದ್ದೇನೆ. 1ನೇದು A, 2ನೇದು B, 3ನೇದು B, 4ನೇದು D, 5ನೇದು A ಅನ್ನೋದು ತುಂಬ ಇಂಪಾರ್ಟೆಂಟ್. ಮೊದಲನೆಯ ಪಾಠದಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು. ಬನ್ನಿ ಹಾಗಾದರೆ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡೋಣ. ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಆಯ್ಕೆ ಒಂದು ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಯಾಕಂದರೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಪ್ರಿಪ್ರೇಟರಿ ಎಲ್ಲ ಒಂದು ಅರ್ಧವಾರ್ಷಿಕ ಪರೀಕ್ಷೆಗಳಲ್ಲಿ ನಾನು ಕೊಡ್ತಾ ಇರುವಂತಹ ಕ್ವಶನ್ಸ್ಗಳೇ ಆ ಒಂದು ಎರಡೂ ಪ್ರಶ್ನೆ ಪತ್ರಿಕೆಗಳಲ್ಲಿ ಆಲ್ರೆಡಿ ರಿಪೀಟ್ ಆಗಿದ್ದಾವೆ. ಬೋರ್ಡ್ ಪರೀಕ್ಷೆಯಲ್ಲೂ ಕೂಡ 50ರಿಂದ 70 ಮಾರ್ಕ್ಸ್ ಪ್ರಶ್ನೆಗಳು ಈ ಒಂದು PDF ಅಲ್ಲೇ ಬರ್ತದೆ, ನೆನ್ಪಿಟ್ಕೊಳ್ಳಿ. ಬನ್ನಿ ಹಾಗಾದರೆ ಹೊಂದಿಸಿ ಬರೆಯಿರಿ. ಇಲ್ಲಿ ಕೂಡ ತುಂಬ 1ನೇ ಪಾಠದಲ್ಲಿ ಈ ರೀತಿ ಮಾರುಕಟ್ಟೆ ಅರ್ಥವ್ಯವಸ್ಥೆ, ಶಿಕ್ಷಕರ ಸೇವೆ, ಕೇಂದ್ರೀಯ ಯೋಜಿತ ಆರ್ಥಿಕತೆ, ವಾಸ್ತವಿಕ ಅರ್ಥಶಾಸ್ತ್ರ, ಮಾದರಿ ಅರ್ಥಶಾಸ್ತ್ರ. 1ನೇದು B ಬರುತ್ತೆ, ಮಾರುಕಟ್ಟೆ ಅರ್ಥಶಾಸ್ತ್ರ, ಖಾಸಗಿ ಒಡೆತನ, ಶಿಕ್ಷಕರ ಸೇವೆ, ಕೌಶಲ್ಯ, ಕೇಂದ್ರೀಯ ಯೋಜಿತ ಆರ್ಥಿಕತೆ, ಸರ್ಕಾರ, ವಾಸ್ತವಿಕ ಅರ್ಥಶಾಸ್ತ್ರ, ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ, ಮಾದರಿ ಅರ್ಥಶಾಸ್ತ್ರ, ಇಲ್ಲಿ ಕಾರ್ಯತಂತ್ರಗಳ ಮೌಲ್ಯಮಾಪನ ಬರುತ್ತೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದು. ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ? ಮಾರುಕಟ್ಟೆ ಆರ್ಥಿಕತೆ ಎಂದರೇನು? ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ? ಈ 3 ಪ್ರಶ್ನೆಗಳು ವಿತ್ ಆನ್ಸರ್ಸ್ ಕೂಡ ಕೊಟ್ಟಿದ್ದೇನೆ. ಇದು ತುಂಬ ಇಂಪಾರ್ಟೆಂಟ್, ಇದು ಕೂಡ ಓದ್ಕೊಳ್ರಿ. ನೆಕ್ಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು ಅಂತ ಕೇಳ್ತಾರೆ. ಮಾದರಿ ಮತ್ತು ವಾಸ್ತವಿಕ ಅರ್ಥಶಾಸ್ತ್ರ ಎಂದರೇನು ಕೂಡ ಕೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 4 ವಾಕ್ಯಗಳಲ್ಲಿ 2 ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ಏನು ಕೇಳ್ತಾರೆ ಅಂದರೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವೆ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಇಲ್ಲಿ ನಾನು ಆಲ್ರೆಡಿ ಕೊಟ್ಬಿಟ್ಟಿದ್ದೇನೆ. ಇವು 2 ನೀವು ಬರೆದ್ಬಿಟ್ರೆ ನೀವು 2 ಮಾರ್ಕ್ಸ್ಗಳನ್ನು ಗಿಟ್ಟಿಸ್ಕೊಳ್ತೀರಾ. ನೆಕ್ಸ್ಟು ಅಧ್ಯಾಯ 2ದಲ್ಲಿ ಅನುಭೋಗಿ ವರ್ತನೆಯ ಸಿದ್ಧಾಂತ. ನೋಡಿ, ನೀವು ಅರ್ಥಶಾಸ್ತ್ರದಲ್ಲಿ ಔಟ್ ಆಫ್ ಬೋರ್ಡ್ ತಗೊಳ್ಬೇಕು ಅಂದರೆ ಭಾಗ 1 2ನೇ ಪಾಠ ಮತ್ತು 3ನೇ ಪಾಠ, ನೆಕ್ಸ್ಟ್ ಭಾಗ 2ದಲ್ಲಿ 2ನೇ ಪಾಠ ಮತ್ತು 3ನೇ ಪಾಠಗಳನ್ನು ಕಂಪ್ಲೀಟಾಗಿ 4 ಲೆಸನ್ಸ್ಗಳನ್ನು ಕಂಪ್ಲೀಟಾಗಿ ನೀವು ಸ್ಟಡಿ ಮಾಡಿದ್ದೆ ಆದಲ್ಲಿ ನೀವು ಅಬೌವ್ 75 ತಗೊಳ್ಳೋದರಲ್ಲಿ 2 ಮಾತಿಲ್ಲ. ಓಕೆ, ಬನ್ನಿ. 2ನೇ ಪಾಠದಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ತುಷ್ಟಿಗುಣ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ತುಷ್ಟಿಗುಣ ಸಾಮಾನ್ಯವಾಗಿ ಒಂದು ಉದಾಸೀನ ವಕ್ರರೇಖೆ ಆಕಾರವು ಯಾವುದರ ರೀತಿಯಲ್ಲಿರುತ್ತೆ? ಅನುಭೋಗಿ ಆದಾಯಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿದೆ. ಬಜೆಟ್ ರೇಖೆಯ ಸಮೀಕರಣ ಎಲ್ಲವೂ ಕೂಡ ಇಲ್ಲಿ ಆನ್ಸರ್ಸ್ಗಳನ್ನು ಟೋಟಲ್ 7 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್. 7 ಆನ್ಸರ್ಸ್ಗಳನ್ನು ಇಲ್ಲಿ ಕೊಟ್ಬಿಟ್ಟಿದ್ದೇನೆ. ಬನ್ನಿ. 1ನೇದು B, 2ನೇದು A. ವಸ್ತುನಿಷ್ಠವಾಗಿರ್ತದೆ ತುಷ್ಟಿಗುಣವು. ಸಾಮಾನ್ಯ ಒಂದು ಉದಾಸೀನ ವಕ್ರರೇಖೆ ಯಾವಾಗಲೂ A ಅದು ಮೂಲಕ್ಕೆ P ನ ಮಧ್ಯವಾಗಿರ್ತದೆ, ನೆನ್ಪಿಟ್ಕೊಳ್ರಿ. ಓಕೆ, ಇದು ಇಂಪಾರ್ಟೆಂಟ್. ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡೋಣ. ಬನ್ನಿ ನೋಡ್ರಿ, ಇಲ್ಲಿ ಟೋಟಲ್ 5 ಫಿಲ್ ದ ಬ್ಲ್ಯಾಂಕ್ಸ್ ಇಂಪಾರ್ಟೆಂಟ್ ಈ ಒಂದು ಪಾಠದಲ್ಲಿ. 1ನೇದು ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಯಾವುದು ಅಂದರೆ ತುಷ್ಟಿಗುಣ ಬರುತ್ತೆ. 2ನೇದು 2 ಉದಾಸೀನ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಛೇದಿಸುವುದಿಲ್ಲ. ನೆಕ್ಸ್ಟ್ ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ಏನಾಗುತ್ತೆ? ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು, ಯಾಕಂದರೆ ಆಲ್ರೆಡಿ ರಿಪೀಟ್ ಆಗಿದ್ದಂತಹ ಕ್ವಶನ್ಸ್ಗಳೇ ಇಲ್ಲಿ ಕೊಡ್ತಾ ಇರೋದು ನಾನು. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಕೂಡ ಇದು ತುಂಬ ಇಂಪಾರ್ಟೆಂಟ್. ಓಕೆ, ಔದಾಸೀನ್ಯ ನಕ್ಷೆಯನ್ನು ನಿಮಗೆ ಇದು ಕೇಳ್ಬೋದು. 5th D ಯಾವುದು ಅಂದರೆ ಔದಾಸೀನ್ಯ ವಕ್ರರೇಖೆಗಳ ಕುಟುಂಬ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬಜೆಟ್ ರೇಖೆ ಎಂದರೇನು ಅನ್ನೋದು ಕೇಳ್ತಾರೆ. ತುಂಬ ಇಂಪಾರ್ಟೆಂಟ್ ಕ್ವಶನ್. ಅನುಭೋಗಿಯು ತನ್ನ ಆದಾಯಕ್ಕೆ ಸಮನಾದ ನಿರ್ದಿಷ್ಟ ಬೆಲೆ 2 ಸರಕುಗಳನ್ನು ಕೊಂಡುಕೊಳ್ಳಬಹುದಾದ ಒಂದು
ಸಂಯೋಜನೆಗಳ ಒಂದು ರೇಖಾತ್ಮಕ ಚಿತ್ರವನ್ನು ಬಜೆಟ್ ರೇಖೆಯನ್ನು ನಾವು ಕರಿತೇವೆ. ಓಕೆ, ಅದು ತುಂಬ ಇಂಪಾರ್ಟೆಂಟ್. ತುಷ್ಟಿಗುಣ ಎಂದರೇನು ಅಂತ ಕೇಳ್ತಾರೆ. ನೆಕ್ಸ್ಟ್, ತುಷ್ಟಿಗುಣ ಎಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯದಲ್ಲಿರುವಂಥ ತುಷ್ಟಿಗುಣವನ್ನೇ ನಾವು ತುಷ್ಟಿಗುಣ ಅಂತ ಹೇಳ್ತೀವಿ. MRS ಅನ್ನು ವಿಸ್ತರಿಸಿ ಅಂತ ಕೇಳ್ತಾರೆ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್, ಸೀಮಾಂತ ಬದಲಿಕೆಯ ದರ ಅಂತ ನಾವು ಹೇಳ್ಬಹುದಾಗುತ್ತೆ. ಬೇಡಿಕೆ ಎಂದರೇನು ಅಂತಲೂ ಕೂಡ ನಿಮಗೆ ಪ್ರಶ್ನೆಗಳು ಕೇಳಿದ್ದಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಎರಡನೇ ಪಾಠದಲ್ಲಿ ನಿರ್ದಿಷ್ಟ ಆದಾಯದಲ್ಲಿ ಮತ್ತು ನಿರ್ದಿಷ್ಟ ಬೆಲೆಯಲ್ಲಿ ಒಬ್ಬ ಅನುಭೋಗಿಯು ಕೊಂಡುಕೊಳ್ಳಲು ಇಚ್ಛಿಸುವ ಮತ್ತು ಪಾವತಿಸುವ ಹೊಂದಿರುವ ಒಂದು ಸರಕಿನ ಪ್ರಮಾಣವನ್ನು ಬೇಡಿಕೆ ಎಂದು ನಾವು ಕರೀತೇವೆ. ಓಕೆ, ಬಜೆಟ್ ರೇಖೆ ಮತ್ತು ಬಜೆಟ್ ಗಣದಲ್ಲಿ ವ್ಯತ್ಯಾಸಗಳನ್ನು ನಿಮಗೆ ಕೇಳ್ತಾರೆ 2 ಮಾರ್ಕ್ಸಿಗೆ. ಓಕೆ, ನೆಕ್ಸ್ಟು ಇಲ್ಲಿ ಪ್ರತಿಯೊಂದಕ್ಕೂ 5 ಅಂಕಗಳನ್ನು ನೋಡೋದಾದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಪ್ರಶ್ನೆ ಯಾವುದು ಅಂದರೆ ನಿಮಗೆ ಬಜೆಟ್ ಗಣವನ್ನು ರೇಖಾತ್ಮಕ ಚಿತ್ರರೇಖೆಯನ್ನು ತೆಗೆದು ವಿವರಿಸಲಿಕ್ಕೆ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್, 3ನೇದು ಉತ್ಪಾದನೆ ಮತ್ತು ವೆಚ್ಚಗಳು. ಇಲ್ಲಿ ಮುಖ್ಯವಾಗಿ 3ನೇ ಒಂದು ಪಾಠದಲ್ಲಿ ಇಂಪಾರ್ಟೆಂಟ್ ಉತ್ಪಾದನೆ ಮತ್ತು ವೆಚ್ಚಗಳಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಇರುವಂತಹ ಒಂದು ಪ್ರಶ್ನೆ ಯಾವುದು ಅಂದರೆ TC ಕೇಳ್ತಾರೆ ನಿಮಗೆ. TC = 5th ಯಾವುದು ಅಂದರೆ AC + MC ಅಂತ ಹೇಳಿದರೆ ತಪ್ಪಾಗ್ತದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ TFC + TVC ಈ ಎರಡನ್ನು ಕಂಡುಹಿಡಿದಾಗ ವಿಜ್ಕೊಲ್ಟ್ ಯಾವುದು ಸಿಗುತ್ತೆ ಅಂದರೆ ನಮಗೆ TC ಸಿಗುತ್ತೆ, ನೆನ್ಪಿಟ್ಕೊಳ್ರಿ. ಇನ್ನೊಂದು ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ, ಇದು ಕೂಡ ತುಂಬ ಇಂಪಾರ್ಟೆಂಟ್. C ಉತ್ತರ. Q = X1A X2B ಕಂಪ್ಲೀಟ್. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್, ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಬೇಕಾದ್ರೆ ABC ಇದು ಒಂದು ಕೇಳ್ತಾನೆ. ABCಯ ರೇಖೆ ಡ್ಯಾಶ್ ಬಿಂದುವಿನಲ್ಲಿ SMC ರೇಖೆಯು ABC ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ. ಇದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಹೊಂದಿಸಿ ಬರೆಯರಲ್ಲಿ ಇದು ಕೂಡ ತುಂಬ ಇಂಪಾರ್ಟೆಂಟ್. ಯಾವುದು? LRAC, TFC + TVC ಆ್ಯಂಡ್ SMC ಕೂಡ ಇವುಗಳನ್ನು ಕೇಳ್ತಾರೆ. ನೆಕ್ಸ್ಟ್, ಒಟ್ಟು ಉತ್ಪನ್ನ ಎಂದರೇನು ಇದು ಕೇಳ್ತಾರೆ 1 ಮಾರ್ಕ್ಸಿಗೆ. ಸರಾಸರಿ ಉತ್ಪನ್ನ ಎಂದರೇನು ಅಂತ 2ರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ. ಓಕೆ, ಒಟ್ಟು ಸ್ಥಿರ ವೆಚ್ಚ ಎಂದರೇನು ಅಂತಲೂ ಕೂಡ ನಿಮಗೆ ಕೇಳ್ಬೋದು. ನೆಕ್ಸ್ಟ್, 2 ಅಂಕದ ಪ್ರಶ್ನೆಗಳು. ಸಮ ಉತ್ಪನ್ನ ರೇಖೆ ಎಂದರೇನು? ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ. ಇವು ಕೂಡ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು 5 ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಎಲ್ಲ ಬೋರ್ಡ್ ಪರೀಕ್ಷೆಯಲ್ಲೂ ಕೂಡ ಕೇಳ್ತಾನೆ ಇದನ್ನು. ಯಾಕಂದರೆ ಈ ಕೆಳಗಿನ ಕೋಷ್ಟದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. ಇದನ್ನು ಆಲ್ರೆಡಿ ನಿಮಗೆ ಆನ್ಸರ್ಸ್ ಕೂಡ ಕೊಟ್ಬಿಟ್ಟಿದ್ದೇನೆ. ತುಂಬ ಆಲ್ರೆಡಿ ನಾನು ಇದನ್ನು ವಿಡಿಯೋ ಮುಖಾಂತರ ಮಾಡಿ ಕೂಡ ನನ್ನ ಒಂದು ಚಾನಲಲ್ಲಿ ಇದೆ, ಎಕ್ಸ್ಪ್ಲೇನ್ ಮಾಡಿ ಹಾಕಿದ್ದೇನೆ. ಇದು ಅರ್ಥ ಆಗಲಿಲ್ಲ ಅಂದರೆ ಕೇಳಿ ಸಬ್ಸ್ಕ್ರೈಬ್ ಮಾಡಿ ಈಗಲೇ. ಓಕೆ, ನೆಕ್ಸ್ಟ್ ಅಧ್ಯಾಯ 4 ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. ಓಕೆ, ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಉದ್ಯಮ ಘಟಕದ ಒಂದು ಲಾಭವನ್ನು ಹೀಗೆ ಸೂಚಿಸಲಾಗುತ್ತದೆ ಅಂತ ಇದೊಂದು ಕೇಳ್ತಾರೆ. ಡಿ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಪೂರೈಕೆ ರೇಖೆಯು ಲಂಬಾಂತರವಾಗಿದ್ದಾಗ ಪೂರೈಕೆ ಸ್ಥಿತಿಸ್ಥಾಪಕತ್ವವು ಏನಾಗಿರುತ್ತದೆ ಅಂದರೆ ಇಲ್ಲಿ 4ನೇದು C ಅನ್ನೋದು ಇಲ್ಲಿ ಕಂಡು ಬರ್ತದೆ. ಓಕೆ, ನೆಕ್ಸ್ಟು ಹೊಂದಿಸಿ ಬರೆಯರಲ್ಲಿ ಇದು ತುಂಬ ಇಂಪಾರ್ಟೆಂಟ್. ಇದನ್ನು ಆಲ್ಮೋಸ್ಟ್ ತುಂಬ ಸಾರಿ ಕೇಳಿದ್ದಾನೆ ಇದು ತುಂಬ ಇಂಪಾರ್ಟೆಂಟ್. ಇದು ಕೂಡ 2ನೇದು ಯಾವುದು ಅಂದರೆ D TR - TC ಅಂತ ನೀವು ಬರಿಬೇಕಾಗುತ್ತೆ. ಪರಿಪೂರ್ಣ ಪೈಪೋಟಿ ಇದನ್ನು ಕೂಡ ಕೇಳಿದ್ದಾರೆ. 5ನೇದು A ಯಾವುದು ಅಂದರೆ ಪರಿಪೂರ್ಣ ಮಾಹಿತಿ. ಓಕೆ, ನೆಕ್ಸ್ಟ್ ಪ್ರತಿಯೊಂದಕ್ಕೂ 1 ಅಂಕ. ಈ ಒಂದು ಪಾಠದಲ್ಲಿ 1 ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್. ಅಂದರೆ ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರವನ್ನು ಕಂಡುಹಿಡಿಯಿರಿ, ಗುರುತಿಸಿ ಅಂತ ಕೇಳ್ತಾರೆ. ಇದನ್ನು ಬರೆದ್ರೆ ಆಯಿತು. ಓಕೆ, ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ಇದನ್ನು ಕೇಳ್ತಾರೆ. ಯಾವುದು ಅಂದರೆ ಪ್ರತಿಯೊಂದಕ್ಕೂ 5 ಅಂಕದ ಮಾತ್ರ. ಕಾರ್ಯಭಾರ ನಿಯೋಜನೆ ಆಧಾರಿತ ಕೆಳಗೆ ನೀಡುವ ಕೋಶದಲ್ಲಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ 10 ರೂಪಾಯಿ ಇದ್ದಾಗ ಒಟ್ಟು ಆದಾಯ, ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯದ ಒಂದು ಅನುಸೂಚಿಗಳ ಲೆಕ್ಕಾಚಾರ ಮಾಡಿ ಅಂತ ಇದನ್ನು ಕೇಳ್ತಾರೆ. ತುಂಬ ಇಂಪಾರ್ಟೆಂಟು, ತುಂಬ ಈಸಿ ಇದೆ. ಸೇಮ್ ಟು ಸೇಮ್ TR 1 ಕಂಡು ಹಿಡಿದ್ಬಿಟ್ರೆ MR ಮತ್ತು AR ಇಲ್ಲಿ ಎಷ್ಟು 10 ಇದ್ದಾಗ 10 ಬಂದುಬಿಡ್ತದೆ. ಎಲ್ಲ ಕಡೆ ಆಲ್ರೆಡಿ ಇಲ್ಲೆಲ್ಲ ಕೊಟ್ಟಿದ್ದೇನೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಇಷ್ಟು ನೀವು 4 ಲೆಸನ್ಸ್ಗಳನ್ನು ಕಂಪ್ಲೀಟ್ ಮಾಡಿರಿ. ಇನ್ನೂ ಒಂದು ಭಾಗ 2ದಲ್ಲಿ ಮೇನ್ ಇಂಪಾರ್ಟೆಂಟ್ ಲೆಸನ್ ಹೇಳಿಬಿಡ್ತೇನೆ ನಿಮಗೆ. ಅದು ಅಷ್ಟು ನೀವು ಲೆಸನ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ 2ನೇ ಪಾಠ ಇದೆ. ಇದು ತುಂಬ ಇಂಪಾರ್ಟೆಂಟ್. ಇದು ಅಧ್ಯಾಯ 2 ರಾಷ್ಟ್ರೀಯ ವರಮಾನ. ಇಲ್ಲಿ NNP = GNP ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮಲ್ಟಿಪಲ್ ಚಾಯ್ಸಿಗೆ. ನೆಕ್ಸ್ಟು ಯಾವುದು ಅಂದರೆ ಖಾಲಿ ಬಿಟ್ಟ ಸ್ಥಳಗಳು ಕೂಡ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ನೆಕ್ಸ್ಟು ಯಾವುದು ಅಂದರೆ ಹೊಂದಿಸಿ ಬರೆಯಿರಿ, ಪ್ರತಿಯೊಂದಕ್ಕೂ 1 ಅಂಕ ಮಾತ್ರ. ಇಲ್ಲಿ
ಏನು ಮಾಡ್ತಾನಂದರೆ PDI ಮತ್ತು GDPಗಳನ್ನು ಕೇಳುವಂಥ ಒಂದು ಸಿಚುವೇಶನ್ ಇದೆ ಈ ಪಾಠದಲ್ಲಿ. ನೋಡಿ GDP ಅಂದರೆ ಎರಡನೇದು C ಒಟ್ಟು ದೇಶೀಯ ಉತ್ಪನ್ನ ನೆನ್ಪಿಟ್ಕೊಳ್ರಿ. PDI ಅಂದರೆ ನಾಲ್ಕನೇದು B ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ನೆನ್ಪಿಟ್ಕೊಳ್ರಿ. ಕೆಳಗಿನ ಪ್ರಶ್ನೆಗಳು ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿರಿ ಎಂದಾಗ ಇಲ್ಲಿ ಮೇನ್ ಇಂಪಾರ್ಟೆಂಟ್ CPI ಅನ್ನು ವಿಸ್ತರಿಸಿ, GNP MP ವಿಸ್ತರಿಸಿ ಅಂತ ಕೇಳ್ತಾರೆ. ತುಂಬ ಇಂಪಾರ್ಟೆಂಟ್ ಎರಡು ಕ್ವಶನ್ಸ್ಗಳು ನೆನ್ಪಿಟ್ಕೊಡ್ರಿ. CPI ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಗ್ರಾಹಕ ಬೆಲೆ ಸೂಚ್ಯಾಂಕ, GNP MP ವಿಸ್ತರಿಸಿ ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಇನ್ ಮಾರ್ಕೆಟ್ ಪ್ರೈಸ್ ಮಾರುಕಟ್ಟೆ ಬೆಲೆಗಳನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ GDP ಅರ್ಥ ನೀಡಿ ಅಂತ ಕೇಳ್ಬೋದು, ನಿಮಗೆ ನೆನ್ಪಿಟ್ಕೊಳ್ರಿ. ಇದು ನೆಕ್ಸ್ಟು 4 ವಾಕ್ಯಗಳಿಗೆ ಇಲ್ಲಿ ಯಾವುದು ಅಂದರೆ ಹಬ್ಬಬ್ಬ ಅಂದರೆ ನಿಮಗೆ ಇದನ್ನು ಕೇಳ್ಬೋದು. ಅನುಭೋಗಿ ಸರಕುಗಳು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ಕೇಳ್ತಾರೆ, ನೆನ್ಪಿಟ್ಕೊಳ್ರಿ. ಮತ್ತು ಉತ್ಪಾದನಾಂಗಗಳು ಇಲ್ಲಿ 4 ಉತ್ಪಾದನಾಂಗಗಳು ಯಾವುವು ಅನ್ನೋದು ಕೂಡ 2 ಅಂಕಕ್ಕೆ ಕೇಳ್ತಾರೆ ನಿಮಗೆ. ಓಕೆ, ನೆಕ್ಸ್ಟು ಹಣ ಮತ್ತು ಬ್ಯಾಂಕಿಂಗಲ್ಲಿ ನಿಮಗೆ RBI ಬಗ್ಗೆ ಕೇಳ್ತಾನೆ. ನೆಕ್ಸ್ಟು 5 ಮಾರ್ಕ್ಸಿಗೆ RBIನ ಕಾರ್ಯಗಳನ್ನು ಕೇಳ್ತಾರೆ, ನೆನ್ಪಿಟ್ಕೊಳ್ರಿ. ಈ ಒಂದು ಪಾಠದಲ್ಲಿ RBIನ ಕಾರ್ಯಗಳನ್ನು ಕರೆಕ್ಟಾಗಿ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕೋದು 5 ಮಾರ್ಕ್ಸಿಗೆ ಬಂದೇ ಬರ್ತದೆ, ನೆನ್ಪಿಟ್ಕೊಳ್ರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಇದೊಂದು ಪ್ರಶ್ನೆ ಅನನ್ಯೀಕರಣ ಹಣದ ಅಮಾನ್ಯೀಕರಣ ಬಗ್ಗೆ ಟಿಪ್ಪಣಿ ಬರೆಯಿರಿ, ಇದು ಕೂಡ ಬರ್ತದೆ GP ಬಗ್ಗೆ. ಓಕೆ, ಎಷ್ಟು ಇಂಪಾರ್ಟೆಂಟ್ ನೀವು ಮಾಡ್ಕೊಂಡು ಹೋಗಿಬಿಟ್ರೆ ನೀವು ಗ್ಯಾರಂಟಿಯಾಗಿ ಅಬೌವ್ 60 ಮಾರ್ಕ್ಸ್ ನೀವು ಸ್ವಂತಾಗಿ ಬರಿಬೋದು. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಹಿಸ್ಟ್ರಿ, ಸೋಷಿಯಾಲಜಿ, ಪೊಲಿಟಿಕ್ ಆ್ಯಂಡ್ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಈ ಒಂದು ವಿಡಿಯೋದ ಈ ನನ್ನ ಒಂದು ಚಾನಲಲ್ಲಿ ಸಿಗ್ತದೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.